ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರು ಪೂರ್ಣಿಮಾ ದಿನದಿಂದ ನಮ್ಮ ಚಾನೆಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 2ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 3ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾಮಾಧಾರಕ ಹೇಳಿದ, ಸ್ವಾಮಿ, ನೀವು ನನಗೆ ಶ್ರೀ ಗುರುಗಳ ಮಹಿಮೆಯ ಜ್ಞಾನವನ್ನು ನೀಡಿ ನನ್ನ ಸಂದೇಹವನ್ನು ಹೋಗಲಾಡಿಸಿದ್ದೀರಿ. ನನ್ನ ಹೃದಯದಿಂದ ನಾನು ತುಂಬ ಸಂತೋಷಗೊಂಡಿದ್ದೇನೆ. ನೀವು ಎಲ್ಲಿ ಇರುವಿರಿ ಎಂದು ದಯವಿಟ್ಟು ನನಗೆ ತಿಳಿಸುವಿರಾ? ನಿಮ್ಮ ಆಹಾರ ಯಾವುದು? ನಾನು ನಿಮ್ಮ ಸೇವೆಯಲ್ಲಿರಲು ಬಯಸುತ್ತೇನೆ. ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ. ಶ್ರೀ ಸಿದ್ಧ ಮುನಿಗಳು ನಾಮಾಧಾರಕನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಆಶೀರ್ವಾದಿಸಿದರು. ಶ್ರೀ ಗುರುಗಳ ನಿವಾಸದಲ್ಲಿ ಪವಾಡದ ಘಟನೆಗಳು ನಡೆಯುವುದನ್ನು ನೀವು ನೋಡುತ್ತೀರಿ. ಶ್ರೀ ಗುರುಗಳ ಜೀವನವನ್ನು ಅಧ್ಯಯನ ಮಾಡುವುದು ಅಮೃತವನ್ನು ತೆಗೆದುಕೊಂಡಂತೆ. ನಾನು ಯಾವಾಗಲೂ ಈ ಪುಸ್ತಕವನ್ನು ಮತ್ತೆ ಮತ್ತೆ ಓದುತ್ತೇನೆ ಎಂದು ಹೇಳುತ್ತಾ ಅವರು ತಮ್ಮ ಪವಿತ್ರ ಪುಸ್ತಕವನ್ನು ನಾಮಾಧಾರಕನಿಗೆ ತೋರಿಸಿದರು. ಮುಂದೆ ಅವರು ಹೇಳಿದರು, ನಾವು ಯಾವುದೇ ಸಂತೋಷ ಅಥವಾ ಸಾಮಾಜಿಕ ಸ್ಥಾನವನ್ನು ಬಯಸುತ್ತೇವೆ. ಈ ಪುಸ್ತಕವನ್ನು ಓದುವ ಮೂಲಕ ನಾವು ಅದನ್ನು ಶೀಘ್ರದಲ್ಲೇ ಪಡೆಯುತ್ತೇವೆ. ನಾವು ಈ ಪುಸ್ತಕವನ್ನು ಓದಿದರೆ ಯಾವುದೇ ರೋಗ ಅಥವಾ ಗ್ರಹಗಳ ಯಾವುದೇ ದುಷ್ಪರಿಣಾಮದಿಂದ ನಾವು ಬಾಧಿಸುವುದಿಲ್ಲ. ಈ ಪುಸ್ತಕವನ್ನು ಭಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆಯಿಂದ ಓದಿದರೆ ಬ್ರಾಹ್ಮಣನನ್ನು ಕೊಂದ ಪಾಪವು ಮಾಯವಾಗುತ್ತದೆ. ನಾಮಾಧಾರಕ ಹೇಳಿದ, ನೀವು ನನ್ನ ಶ್ರೀಗುರುಗಳಾಗಿ ಕಾಣಿಸುತ್ತೀರಾ. ನಾನು ಶ್ರೀಗುರುಗಳ ಜೀವನವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಶ್ರೀ ಗುರುಗಳ ಜೀವನದ ಬೆಳಕಿನಿಂದ ದಯವಿಟ್ಟು ನನ್ನ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸುತ್ತೀರಾ? ಯಾವುದು ಸೂರ್ಯನಷ್ಟು ಪ್ರಕಾಶಮಾನವಾಗಿದೆ. ಶ್ರೀ ಸಿದ್ಧಮುನಿಗಳು ಅವನಿಗೆ ಭರವಸೆ ನೀಡಿದರು ಮತ್ತು ಅವನ ಕೈಯನ್ನು ಹಿಡಿದು ಅವನನ್ನು ಸುಂದರವಾದ ಸ್ಥಳಕ್ಕೆ ಕರೆದೊಯ್ದರು. ಅವನನ್ನು ಅಶ್ವತ್ಥ ಮರದ ಕೆಳಗೆ ಕೂರಿಸಿದರು ಮತ್ತು ಶ್ರೀ ಗುರುಗಳ ಜೀವನದಂತಹ ಅಮೃತವನ್ನು ಅವನಿಗೆ ಹೇಳಲು ಪ್ರಾರಂಭಿಸಿದರು. ಅವರು ಅವನಿಗೆ ಹೇಳಿದರು, ಶ್ರೀ ಗುರುಗಳ ಸೇವೆ ಮಾಡಲು ನಿನಗೆ ತಿಳಿದಿಲ್ಲ ಮತ್ತು ಅದರಿಂದ ನೀನು ಆತಂಕಗಳು, ನೋವುಗಳು ಮತ್ತು ದುಃಖಗಳಿಂದ ಬಳಲುತ್ತಿದ್ದೀಯ. ಅದರಿಂದ ನೀನು ಒಳ್ಳೆಯ ಕಾರ್ಯಗಳು ಮತ್ತು ದೃಢವಾದ ನಂಬಿಕೆಯಿಂದ ಶ್ರೀ ಗುರುವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ನಾಮಾಧಾರಕ ಹೇಳಿದ, ಈ ಭೂಸಾಗರದಲ್ಲಿ 3 ಹೊತ್ತಿನ ಬೆಂಕಿಯಿಂದ ನನ್ನ ದೇಹವು ಸುಡುತ್ತಿದೆ. ನಾನು ಲೈಂಗಿಕತೆ, ಕೋಪ ಮತ್ತು ಪ್ರಲೋಭನೆಯಿಂದ ಗೀಳಾಗಿದ್ದೇನೆ. ಅದರಿಂದ ದಯೆಯಿಂದ ನನ್ನನ್ನು ಜ್ಞಾನದ ದೋಣಿಯಲ್ಲಿ ಕರೆದೊಯ್ಯಿರಿ. ದಯೆಯ ಗಾಳಿಯಿಂದ ನನ್ನನ್ನು ನಡೆಸಿ ನನಗೆ ಮೋಕ್ಷವನ್ನು ಕೊಡಿ. ಶ್ರೀ ಸಿದ್ಧ ಮುನಿಗಳು ಹೇಳಿದರು, ನೀನು ಆತಂಕ ಪಡಬೇಕಾಗಿಲ್ಲ. ನಿನ್ನ ಭ್ರಮೆ ಮತ್ತು ದುಃಖಗಳಿಂದ ನೀನು ಖಂಡಿತವಾಗಿಯೂ ಮುಕ್ತರಾಗುತ್ತೀರಾ. ಶ್ರೀ ಗುರುವಿನ ಮಹಾನ್ ಶಕ್ತಿಯನ್ನು ಅನುಮಾನಿಸುವವರು ಯಾವಾಗಲೂ ಬಡತನ ಮತ್ತು ಕಷ್ಟದಿಂದ ಬಳಲುತ್ತಿದ್ದಾರೆ. ಅದರಿಂದ ಅನುಮಾನವನ್ನು ಬಿಟ್ಟುಬಿಡು. ಶ್ರೀ ಗುರು ದಯೆಯ ಸಾಗರ. ಆತನು ನಿನಗೆ ಎಲ್ಲವನ್ನು ಕೊಡುತ್ತಾನೆ. ಮೋಡಗಳು ಎಲ್ಲೆಲ್ಲೂ ಮಳೆಯನ್ನು ಕೊಡುವಂತೆ ಶ್ರೀ ಗುರುವು ದಯೆಯ ಸುರಿಮಳೆಯನ್ನು ನೀಡುತ್ತಾನೆ. ಭೂಮಿಯ ಆಳವಾದ ಭಾಗಗಳಲ್ಲಿ ಮತ್ತು ಕಲ್ಲಿನ ಸ್ಥಳದಲ್ಲಿ ನೀರು ಸಂಗ್ರಹವಾಗುವಂತೆ ಒಬ್ಬ ವ್ಯಕ್ತಿಯು ಶ್ರೀ ಗುರುಗಳ ಅನುಗ್ರಹವನ್ನು ಪಡೆಯುತ್ತಾನೆ. ಅದರಿಂದ ಶ್ರೀ ಗುರುವನ್ನು ಮನಪೂರ್ವಕವಾಗಿ ಆರಾಧಿಸು. ನಾಮಾಧಾರಕ ಹೇಳಿದ, ನನ್ನ ಮನಸ್ಸು ಈಗ ಸ್ಪಷ್ಟವಾಗಿದೆ ಮತ್ತು ಶ್ರೀ ಗುರುಗಳ ಜೀವನ ಕಥೆಯನ್ನು ಕೇಳಲು ನಾನು ಉತ್ಸುಕನಾಗಿದ್ದೇನೆ. ಶ್ರೀ ಗುರುಗಳು ಭಾರತದಲ್ಲಿ ಏಕೆ ಜನ್ಮ ಪಡೆದರು ಎಂದು ದಯವಿಟ್ಟು ಹೇಳಿ. ಶ್ರೀ ಸಿದ್ಧ ಮುನಿಗಳು ಹೇಳಿದರು, ನನ್ನ ಒಳ್ಳೆಯ ಶಿಷ್ಯನೇ, ನೀನು ನನಗೆ ಸ್ಫೂರ್ತಿ ನೀಡಿದ್ದೀಯ. ಶ್ರೀ ಗುರುವಿನ ಜೀವನವು ಕಾಮಧೇನುವಿನಂತಿದೆ. ನೀನು ಎಲ್ಲ 4 ಶೌರ್ಯಗಳನ್ನು ಅಥವಾ ಧರ್ಮ, ಸಂಪತ್ತು, ಆನಂದ ಮತ್ತು ಮೋಕ್ಷದಂತಹ ಉಪಕಾರಗಳನ್ನು ಪಡೆಯುತ್ತೀಯ. ಹರಿ ಮತ್ತು ಹರ ಈ ಭೂಮಿಗೆ ಬೇರೆ ಬೇರೆ ರೂಪದಲ್ಲಿ ಬಂದಿದ್ದಾರೆ.
ತಮ್ಮ ಭಕ್ತರ ಅನುಕೂಲಕ್ಕಾಗಿ ವಿವಿಧ ಸಮಯಗಳಲ್ಲಿ ಜಾತಿಗಳಲ್ಲಿ ಬಂದಿದ್ದಾರೆ. ತ್ರಿಮೂರ್ತಿಗಳು 3 ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ಬ್ರಹ್ಮನಿಗೆ ರಜಗುಣವಿದೆ, ವಿಷ್ಣುವಿಗೆ ಸತ್ವಗುಣವಿದೆ ಮತ್ತು ಶಿವನಿಗೆ ತಮೋಗುಣವಿದೆ. ಆದರೆ ಇವು ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿಲ್ಲ. ಇಂದಿನ ಕಾಲದಲ್ಲಿ ಅಂಬರೀಷ ಎಂಬ ರಾಜನಿದ್ದ. ಅವರು ಯಾವಾಗಲೂ ಏಕಾದಶಿ ಉಪವಾಸವನ್ನು ಆಚರಿಸುತ್ತಿದ್ದರು. ಅವರು ಶ್ರೀ ವಿಷ್ಣುವನ್ನು ಭೂಮಿಗೆ ಬರುವಂತೆ ಪ್ರೇರೇಪಿಸಿದರು. ರಾಜ ಅಂಬರೀಷನ ಏಕಾದಶಿ ವ್ರತವನ್ನು ಪರೀಕ್ಷಿಸುವ ಸಲುವಾಗಿ ದುರ್ವಾಸ ಋಷಿ ಅವರ ಬಳಿಗೆ ಅತಿಥಿಯಾಗಿ ಬಂದರು. ಆ ದಿನ ದ್ವಾದಶಿ ಸಮಯ ಸೂರ್ಯೋದಯದ ನಂತರ 24 ನಿಮಿಷ ಮಾತ್ರ ಇತ್ತು. ರಾಜ ಅಂಬರೀಷ ಋಷಿಯನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಅವರನ್ನು ಪೂಜಿಸಿ ಬೆಳಗಿನ ಸ್ನಾನ ಮತ್ತು ವಿಧಿವಿಧಾನಗಳನ್ನು ಮುಗಿಸಿ ರಾತ್ರಿಯ ಊಟಕ್ಕೆ ಬೇಗನೆ ಹಿಂತಿರುಗುವಂತೆ ವಿನಂತಿಸಿದನು. ದುರ್ವಾಸ ಋಷಿಯು ನದಿಗೆ ಹೋಗಿ ಸ್ನಾನ ಮಾಡಿ ತನ್ನ ಆಚರಣೆಗಳನ್ನು ಪ್ರಾರಂಭಿಸಿದರು. ದ್ವಾದಶಿಯ ಸಮಯ ಮುಗಿಯುತ್ತಿರುವುದನ್ನು ಕಂಡು ತನ್ನ ವ್ರತದ ವಿರಾಮಕ್ಕೆ ಹೆದರಿ ರಾಜ ಅಂಬರೀಷನು ಪವಿತ್ರ ನೀರನ್ನು ತೆಗೆದುಕೊಂಡು ಊಟ ಮಾಡಿದನು. ಈ ನಡುವೆ ದುರ್ವಾಸನು ಹಿಂದಿರುಗಿದನು ಮತ್ತು ರಾಜ ಅಂಬರೀಷನು ತನಗಿಂತ ಮೊದಲು ಭೋಜನ ಮಾಡುತ್ತಿದ್ದನ್ನು ನೋಡಿ ಅವನು ಕೋಪಗೊಂಡನು ಮತ್ತು ಅವನು ರಾಜ ಅಂಬರೀಷನಿಗೆ ಶಾಪಿಸಿದನು. ಅಂಬರೀಷ ರಾಜನು ತನ್ನನ್ನು ರಕ್ಷಿಸುವಂತೆ ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿದನು. ಶ್ರೀ ವಿಷ್ಣುವು ತನ್ನ ವಾಸಸ್ಥಾನವಾದ ವೈಕುಂಠದಿಂದ ರಾಜ ಅಂಬರೀಷನನ್ನು ರಕ್ಷಿಸಲು ಭೂಮಿಗೆ ಬಂದನು. ದುರ್ವಾಸ ಋಷಿಯು ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟುವಂತೆ ಶಾಪ ಕೊಡಲು ಯಾವುದೇ ಕಾರಣವಿಲ್ಲ ಎಂದು ಅಂಬರೀಷ ರಾಜ ಶ್ರೀ ವಿಷ್ಣುವಿಗೆ ಹೇಳಿದನು. ಶ್ರೀ ವಿಷ್ಣುವು ದುರ್ವಾಸ ಋಷಿಗಳಿಗೆ ಹೇಳಿದನು, ತಾನು ಅಂಬರೀಷ ರಾಜನನ್ನು ವ್ಯರ್ಥವಾಗಿ ಶಾಪಿಸಿದ್ದಾರೆ ಮತ್ತು ಅಂಬರೀಷ ರಾಜನ ಬದಲಾಗಿ ಅವರನ್ನು ಶಾಪಿಸಲಿ ಎಂದು ವಿಷ್ಣು ದುರ್ವಾಸ ಋಷಿಗೆ ಕೇಳಿಕೊಂಡನು. ದುರ್ವಾಸ ಋಷಿಗಳು ಭೂಮಿಯ ಮೇಲಿನ ಜನರು ಶ್ರೀ ವಿಷ್ಣುವನ್ನು ನೋಡಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದಾರೆ. ಅದರಿಂದ ಜನರ ಉದ್ಧಾರಕ್ಕಾಗಿ ಶ್ರೀ ವಿಷ್ಣುವು ಶ್ರೀ ಲಕ್ಷ್ಮಿಯೊಂದಿಗೆ ಭೂಮಿಗೆ ಇಳಿಯುವಂತೆ ಕೇಳಿಕೊಳ್ಳುವುದು ಉತ್ತಮ. ಅದರಿಂದ ಅವರು ಶ್ರೀ ವಿಷ್ಣುವಿಗೆ ಹೇಳಿದರು, ನೀವು 10 ಬಾರಿ ಭೂಮಿಗೆ ಇಳಿಯಬೇಕು ಎಂದು ಮಹಾವಿಷ್ಣುವಿಗೆ ಹೇಳಿದರು. ಇದರಂತೆ ದುರ್ವಾಸ ಋಷಿ ಇಚ್ಛೆಯಂತೆ ಮಹಾವಿಷ್ಣು ಭೂಮಿಯ ಮೇಲೆ 10 ಬಾರಿ ಅವತಾರ ಎತ್ತಿದರು. ಇದಿಷ್ಟು ಗುರುಚರಿತ್ರೆಯ 3ನೇ ಅಧ್ಯಾಯ. ಋಷಿ ದುರ್ವಾಸ ರಾಜ ಅಂಬರೀಷನಿಗೆ ಕೊಟ್ಟ ಶಾಪ. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 4ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.